ಸೂಪರ್. ಕಣ್ಣಮ್ಮಮ್ಮ ಹಿರೇಮಂಗ್ಳೂರ್ ಕನ್ನಡದ ವಾದ್ಯ ಜೈ. ಕನ್ನಡದ ಪುರೋಹಿತ. ಪೂಜಾರಿ ಕನ್ನಡದ ಪೂಜಾರಿ. ಪುರೋಹಿತೆ ಜೈ. ಎಲ್ಲ ದೇವಸ್ಥಾನದಲ್ಲಿ ಭಗವಂತನಿಗೆ ಪೂಜೆ ಸಲ್ಲಿಸಿದ ನಂತರ ಕೊನೆಯಲ್ಲಿ ಭಾಗವತರಿಗೆ ಅಲ್ಲಿರ್ತಕ್ಕಂತಹ ಮುಖ್ಯಸ್ಥರಾಗಲಿ ಅರ್ಚಕರಾಗಲಿ ಎಲ್ಲರಿಗೂ ಪುಷ್ಪಮಾಲೆಯನ್ನು ಸಮರ್ಪಿಸುತ್ತಾರೆ. ಅನಂತರ ತೀರ್ಥವನ್ನು ಕೊಡುತ್ತಾರೆ. ತೀರ್ಥವನ್ನು ಕೊಟ್ಟ ನಂತರ ಭಗವಂತನ ಹತ್ತಿರುವ ಪಾದದಲ್ಲಿ ಇಟ್ಟಿರ್ತಕ್ಕಂತಹ ಶಟಾರಿ ಅಂದರೆ ಭಗವಂತನ ಪಾದ ಅದವನ್ನೇ ನಿಮಗೆ ತಂದು ನಿಮಗೆ ಆಶೀರ್ವಾದ ಮಾಡುತ್ತಿದ್ದಾರೆ ಎಂದು ನಿಮಗೆ ತಲೆಗೆ ಸ್ಪರ್ಶ ಮಾಡುತ್ತಾರೆ. ಅಂದರೆ ನೀವು ಪವಿತ್ರರಾಗಿದ್ದೀರಿ ಎಂಬುದಾಗಿ ಅದರ ಸೂಚನೆ. ಈ ಮಾತನ್ನು ನಾವು ಹೇಳುವುದಕ್ಕಿಂತ ನಮ್ಮ ಹಿರೇಮಂಗ್ಳೂರು ಕಣ್ಣ ಮಾಮ ಅವರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ನೀವು ಒಮ್ಮೆ ಕೇಳಿ ಈ ವಿಡಿಯೋ ಮೂಲಕ ತೋರಿಸುತ್ತಾ ಇದ್ದೇವೆ. HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. HN ಕೇಶವನ್ ಹುಲಿಕಲ್. ದೇವಸ್ಥಾನ ಶಟಾರಿ ಅದ್ರ ಬಗ್ಗೆ ಹೇಳ್ತಾರೆ. ನಮಸ್ಕಾರ. ದೇವಾಲಯಗಳಲ್ಲಿ ವೈಷ್ಣವ ಸಂಪ್ರದಾಯದ ದೇವಾಲಯಗಳಲ್ಲಿ, ಶಿವೈಷ್ಣವ ಸಂಪ್ರದಾಯದ ದೇವಾಲಯಗಳಲ್ಲಿ, ಶೈವ ಸಂಪ್ರದಾಯದ ದೇವಾಲಯಗಳಲ್ಲೂ ಕೂಡ ಬಂದಿದೆ. ತಮಿಳುನಾಡಿನಲ್ಲಿದೆ, ಕರ್ನಾಟಕದಲ್ಲಿ ಕಡಿಮೆ. ಶಟಾರಿ ಅಂತ. ಆ ಶಟಾರಿ ಅಂತ ಹೇಳಿದರೆ ಅದು ಭಗವಂತನ ಪಾದಿಕೆ. ಆ ಶಟಾರಿಯ ಮೇಲ್ಗಡೆ ಭಗವಂತನ ಪಾದಿಕೆ ಇರುತ್ತೆ, ಎರಡು. ಅದು ಭಗವಂತನೇ ಬಂದು ನಮಗೆ ಆಶೀರ್ವದಿಸಿದ ಅಂತ ಅರ್ಥ. ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗಲೇ ಕೂಡ ಎಷ್ಟು ಚೆನ್ನಾಗಿದೆ ಮಂತ್ರ ಅಂದರೆ, ಭಗವಂತನ ಚರಣಾರವಿಂದಗಳಿಂದ ಹಸಿ ನೂಲನ್ನು ಧಾರೆಯಾಗಿ ಎಳೆದುಕೊಂಡು ತನ್ಮೂಲಕ ಈ ಶಟಾರಿಗೆ ಅದಕ್ಕೆ ಸುತ್ತಿ ಅಲ್ಲಿಂದ ಮಂತ್ರ ಹೇಳಿ ಆವಾಹನೆ ಮಾಡ್ತೀವಿ ಅನ್ನೋದು ಭಾವನಾತ್ಮಕ ಸಂಬಂಧ. ಹೇಗಿದೆ ಅದು? ಶ್ರೀ ವಿಷ್ಣೋ ಶ್ರೀಪಾದ ಸಂಸ್ಪರ್ಶಾತ್ ಪಾದುಕಾ ಸರ್ವತಾ ಶುಚಿ ತಸ್ಮಾತ್ ಚತುಷು ಸ್ಪರ್ಶೇಶು ಸ್ಪರ್ಶದೋಷೋ ನ ವಿದ್ಯತೆ. ಭಗವಂತನೇ ತಾನೇ ಬಂದು ಈ ಪಾದಕ್ಕೆ ಮೇಲೆ ತನ್ನ ಪಾದವನ್ನು ಸ್ಪರ್ಶ ಮಾಡಿದ ಈ ಒಂದು ಶಟಾರಿ ಯಾರ ಶಿರಸ್ಸನ್ನು ಸ್ಪರ್ಶ ಮಾಡುತ್ತೋ ಅವನು ಪವಿತ್ರನಾದ. ಅದರಿಂದ ಈ ಶಟಾರಿಗೆ ಪವಿತ್ರ ಅಪವಿತ್ರ ಇಲ್ಲ, ಅಪವಿತ್ರವನ್ನೆಲ್ಲ ಪವಿತ್ರ ಮಾಡೋದೇ ಶಟಾರಿ. ಅಂತಹ ಶಟಾರಿಯನ್ನು ನಾವು ಶಿರಸ್ಸಿಗೆ ಸ್ಪರ್ಶಿಸುವಾಗ ಮಾಡುವುದಕ್ಕೆ ಗೆಜ್ಜೆ ಹಾಕಿರ್ತಾರೆ ಶಬ್ದ. ನಮ್ಮ ಲೌಕಿಕಾರ್ಥದಲ್ಲಿ ನಾವು ಹೀಗಂದುಬಿಡ್ತೀವಿ, ಕೂಡದು. ಅಹಲ್ಯ ಶಾಪ ನಿರ್ಮುಕ್ತಿ ಪಾದುಕೆ ಶೇಷರೂಪಿಣಿ ಶಿರಸಾನ್ ಧಾರಯಿಷ್ಯಾಮಿ ರಕ್ಷಸ್ವ ಮಾಂ ಪದೇ ಪದೇ. ಅಹಲ್ಯೆಯ ಆ ಶಿಲೆಯ ರೂಪದಲ್ಲಿದ್ದವಳಿಗೆ, ಎಲೆ ಭಗವಂತ ನಿನ್ನ ಪಾದ ಸೋಂಕಿದೊಡನೆ ಅವಳು ಮತ್ತೆ ಜೀವ ಪಡೆದಳು, ಹೆಣ್ಣಾಯಿತು ಅನ್ನುತ್ತೀಯ.
ಅದು ತಿಳಿದಿರ್ತಕ್ಕಂಥ ವಿಷಯ. ರಾಮಾಯಣದ ಸ್ವಾರಸ್ಯವೂ ಅದೇ. ಹಾಗೆ ನನ್ನಲ್ಲಿ ಇರ್ತಕ್ಕಂತಹ, ನನಗೆ ತಿಳಿದಿದೆ ಮಾಡಿರ್ತಕ್ಕಂತಹ ಅವಿವೇಕತೆಯನ್ನೆಲ್ಲ ದೂರ ಮಾಡಿ ವಿವೇಕತೆಯನ್ನು ಅನುಗ್ರಹಿಸುವ ನಿನ್ನ ಪಾದಕೀಯ ರೂಪದಲ್ಲಿ ನನಗೆ ಸ್ಪರ್ಶವಾಗಲಿ ಅಂತ ಹೀಗೆ ಮಾಡಿ ತನ್ಮೂಲಕ ಅದಕ್ಕೆ ಗೌರವವನ್ನು ಸೂಚಿಸ್ತಕ್ಕಂಥದ್ದು ಶಟಾರಿಯ ಮಹತ್ವ. ಅದನ್ನು ತೊಳೆದು ತನ್ಮೂಲಕ ತಗೊಂಡೋಗಿ ಇಟ್ಟರೆ ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ, ಆ ರೀತಿ ಮಾಡಿದ್ದೇ ಆದರೆ ಅವನ ವಂಶ ನಿರ್ವಂಶವಾಗಿಬಿಡಲಿ ಅಂತಿದೆ ಸೂತ್ರದಲ್ಲಿ. ಅದಕ್ಕೆ ನೀವು ನೋಡಿ, ದೇವಾಲಯಗಳಲ್ಲಿ ಶಟಾರಿಯನ್ನು ಎಲ್ಲಿಡ್ತಾರೆ, ಎಲ್ರಿಗೂ ಸ್ಪರ್ಶ ಮಾಡಿದ ಮೇಲೆ ದೇವರ ಪಾದದ ಹತ್ರನೇ ಮೂಲ ಗರ್ಭಗೃಹದಲ್ಲಿಡ್ತಾರೆ, ಮೂಲ ದೇವರ ಹತ್ತಿರಕ್ಕೆ ಇಡ್ತಾರೆ. ಆದರೆ ನಮ್ಮ ಲೌಕಿಕದಲ್ಲಿ ಹೊರಗಡೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂದರೆ ಅಷ್ಟು ದೂರ ಹೋಗಿ ಬರಬೇಕಲ್ಲ ಅನ್ನುವ ಒಂದು ಬೇಜವಾಬ್ದಾರಿಯೂ ನಮ್ಮಲ್ಲಿದೆ. ಇದನ್ನೆಲ್ಲ ನಮ್ಮ ಆನಂದನ ಮುಂದೆ ಹೇಳೋದಕ್ಕೆ ಕಾರಣ ಇಷ್ಟೇ. ನಮ್ಮ ಭಾರತೀಯ ಸಂಸ್ಕೃತಿ ಉದಾತ್ತವಾದದ್ದು, ಅದು ಹೆದ್ದಾರಿ. ಅದನ್ನು ಕಾಲದಾರಿಯಲ್ಲಿ ಕೊಂಡೊಯ್ದು ಅದರ ಅರ್ಥಗಳನ್ನು ನಾವು ಅನರ್ಥ ರೀತಿಯಲ್ಲಿ ಯೋಚಿಸುವ ಹಾಗೆ ಅದಕ್ಕೆ ಅವಕಾಶ ಕೊಡಬಾರದು. ಒಂದು ವಾಕ್ಯ ಇದೆ, ನಮ್ಮ ವಿವೇಕಾನಂದರೊಬ್ಬ ಕೇಳ್ತಾನೆ, ಆನಂದ್ ಅಂತ ಅವರು ಕೇಳ್ತಾರೆ, ನಿಮ್ಮ ದೇಶದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಮಾಡಿದರೂ ಅದೆಲ್ಲ ದುಡ್ಡಿಗಾಗಿ ಮಾಡ್ತಾರಂತೆ, ಹೌದಾ ಅಂತ ಕೇಳಿದ್ದಕ್ಕೆ ಅವನು ಕೊಟ್ಟ ಉತ್ತರ ಏನು ಗೊತ್ತಾ ವಿವೇಕಾನಂದರು? ಡು ಯು ಸೇ ಗ್ರೇಟ್ ಡೀಡ್ಸ್ ವರ್ ಡನ್ ಬೈ ಮನಿ? ನೋ 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 ನೋ. ಡು ಯು ಸೇ great deeds were done by money? No, 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 not at all, not at all. They are done by men of muscles, men of intellect. Money only a means. ದುಡ್ಡಿಗಾಗಿ ಅಲ್ಲ. ತ್ಯಾಗೇನೈಕೆ ಅಮೃತತ್ವ ಮಾನಶೋ. ನಮ್ಮ ಸಂತರ ಸ್ವಂತ ಏನು ಹೇಳಿ, ವೇದಾಂತ ವಾಕ್ಯೇಶು ಸದಾರವಂತೋ ಭಿಕ್ಷಾನ್ನ ಮಾತ್ರೇಣ ಚತುರ್ಥಿಮಂತಹ ಅಶೋಕವಂತಹ ಕರುಣೈಕವಂತಹ ಕೌಪೀನವಂತಹ ಕಲುಭಾಗ್ಯವಂತಹ ಅನ್ನ ಅರ್ಚಕ. ಅಕಾರಂ ಜಲಸಂಯುಕ್ತಂ ಚಕಾರಂ ದ್ರವ್ಯ ಸಾಧನಂ ಕಕಾರಂ ಮಂತ್ರಮೇ ಹೋಗ್ತಂ ಅರ್ಚಕಸ್ತು ವಿಧೀಯತೆ. ಪರಿಶುದ್ಧವಾಗಿರ್ತಕ್ಕಂತಹ ಕರದಿಂದ ತನ್ಮೂಲಕ ಬಂದವರನ್ನೆಲ್ಲ ಅವರ ಕರವನ್ನು ಪರಿಶುದ್ಧ ಮಾಡಿಸಿ ಶುದ್ಧೋದಕದಿಂದ ಇನ್ನ ಸಂಕಲ್ಪ ಅಲ್ಲ, ಅವರ ಸಂಕಲ್ಪವನ್ನು ಕಲ್ಪವಾಗಿಸಿ ಅಲ್ಪವಾಗಿಸಿದರೆ ಹಂಸತೂಲಿಕಾ ತಲ್ಪದಲ್ಲಿ ನಡೆಯುವಂತೆ ಮನಸ್ಸನ್ನು ಹಗುರಗೊಳಿಸುವುದಕ್ಕೆ ನೀನು ತಮಿಳಿನಲ್ಲಿ ಶಾತ್ತು ಮೊರೈ, ನಿನ್ನ ಮೊರೆಯನ್ನು ದೇವರಿಗೆ ಗುಣಪಡಿಸುವಂತ ಹೇಳ್ತಕ್ಕಂತಹ ಧ್ವನಿಯನ್ನು ನಾವು ನಮ್ಮದೇ ಆದಂಥ ಅರ್ಥದಲ್ಲಿ ಅದಕ್ಕೆ ವಿಪರೀತಾರ್ಥ ಬರುವ ಹಾಗೆ ನಡೆದುಕೊಳ್ಳಬಾರದು. ಹಾಗಾಗಿ ಇದರ ಬಗ್ಗೆ ನಿಮಗೆ ಬಹಳ ಒಂದು ವಿಶಿಷ್ಟವಾದ ಅರ್ಥ ಅಂತ ಹೇಳಿದ್ರೆ, ಕರ್ನಾಟಕದ ಕನ್ನಡ ಸಾಹಿತ್ಯದಲ್ಲಿ DVG ಅವರು ಬರೆದಿರುವ ಆ ಒಂದು ಶ್ರೀವೈಷ್ಣವತ್ವವನ್ನು ಕುರಿತ ನಮ್ಮ ಹಿರಿಯರು ಬರೆದಂತಹ ದೇಶಿಕರ ಪುಸ್ತಕಕ್ಕೆ ಬರೆದಿರುವ ಮುನ್ನುಡಿಯನ್ನು ನೀವು ಅದನ್ನು ಗಮನಿಸಿ, ನಿಮಗೆ ಈ ಮಾತು ಮತ್ತಷ್ಟು ಚೆನ್ನುಡಿಯಾಗುತ್ತೆ, ಅದು ಕನ್ನಡಿಯಾಗುತ್ತೆ, ಮುನ್ನಡಿಯಾಗುತ್ತೆ, ಬೆನ್ನುಡಿಯಾಗುತ್ತೆ. ಏನಂತೀರಿ? ನಮಸ್ಕಾರ. ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು.